ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಅಖಿಲ ಭಾರತ ಸೇವೆಗಳನ್ನು ಯಾರು ಸೃಷ್ಟಿಸಬಲ್ಲರು? ಪ್ರಶ್ನೆ ಏನಪ್ಪ ಅಂತಂದ್ರೆ ಅಖಿಲ ಭಾರತ ಸೇವೆಗಳನ್ನು ಯಾರು ಸೃಷ್ಟಿಸಬಲ್ಲರು? ಆಯ್ಕೆಗಳು ಸಂಸತ್ತು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಯಾರೂ ಅಲ್ಲ. ಸ್ನೇಹಿತರೆ, ಅಖಿಲ ಭಾರತ ಸೇವೆಗಳನ್ನು ಯಾರು ಸೃಷ್ಟಿಸಬಲ್ಲರು? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ ಸಂಸತ್ತು. ಸೊ ಈ ಸಂಸತ್ತು ಏನಪ್ಪ ಅಂತಂದ್ರೆ ಅಖಿಲ ಭಾರತ ಸೇವೆಗಳನ್ನು ಹೊಸದಾಗಿ ಸೃಜಿಸಬಹುದು ಅಥವಾ ಸೃಷ್ಟಿಸಬಲ್ಲರು. ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಯ್ಕೆಗಳು ನೋಡೋಣ. ಕೃಷ್ಣಾ ನದಿ, ಕಾವೇರಿ ನದಿ, ನೇತ್ರಾವತಿ ನದಿ, ತುಂಗಭದ್ರಾ ನದಿ. ಸ್ನೇಹಿತರೆ, ಈ ಬಸವಸಾಗರ ಅಣೆಕಟ್ಟನ್ನು ಏನಪ್ಪ ಅಂತಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಈ ಕೃಷ್ಣಾ ನದಿ ಏನಪ್ಪ ಅಂತಂದ್ರೆ ಅಡ್ಡಲಾಗಿ ಬಸವಸಾಗರ ಅಣೆಕಟ್ಟು ಕಟ್ಟಲಾಗಿದೆ. ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಹಸಿರು ಹೊನ್ನು ಕೃತಿಯನ್ನು ರಚಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ ಹಸಿರು ಹೊನ್ನು ಕೃತಿಯನ್ನು ರಚಿಸಿದವರು ಯಾರು? ಆಯ್ಕೆಗಳು ಅನಕರು, ವಿಕ್ರು ಗೋಕಾಕ್, ತರ ಸುಬ್ಬರಾವ್, BGL ಸ್ವಾಮಿ. ಸ್ನೇಹಿತರೆ, ಹಸಿರು ಹೊನ್ನು ಕೃತಿಯನ್ನು ರಚಿಸಿದವರು ಯಾರು? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ BGL ಸ್ವಾಮಿರವರು ಹಸಿರು ಹೊನ್ನು ಅನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಸೊ ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸುವರು? ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸುವರು? ಆಯ್ಕೆಗಳು ನೋಡೋಣ. ಮಾರ್ಚ್ 10, ಮಾರ್ಚ್ 8, ಜೂನ್ 5, ಆಗಸ್ಟ್ 29. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನಪ್ಪ ಅಂತಂದ್ರೆ ಮಾರ್ಚ್ 8ರಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಆಚರಣೆ ಮಾಡುತ್ತಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವಂಥ ರಕ್ಷಣಧಾಮ ಎಲ್ಲಿದೆ? ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವಂಥ ರಕ್ಷಣಧಾಮ ಎಲ್ಲಿದೆ? ಆಯ್ಕೆಗಳು ನೋಡೋಣ. ಇಲ್ಲಿ ಮಂಡ್ಯ, ಮೈಸೂರು, ಬಳ್ಳಾರಿ, ಕೊಡಗು. ಸ್ನೇಹಿತರೆ, ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಕರಡಿಗಳಿಗಾಗಿ ಸ್ಥಾಪಿಸಿರುವಂಥ ರಕ್ಷಣಧಾಮ ಏನಪ್ಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸೊ ಈ ಬಳ್ಳಾರಿಯಲ್ಲಿ ಏನಪ್ಪ ಅಂತಂದ್ರೆ ಕರಡಿಗಳಿಗಾಗಿ ಸ್ಥಾಪಿಸಿರುವಂಥ ರಕ್ಷಣಧಾಮ ಕಂಡುಬರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಇನ್ಕ್ವಿಲಾಬ್ ಎಂಬಂಥ ಪತ್ರಿಕೆಯನ್ನು ಹೊರಡಿಸಿದವರು ಯಾರು? ಇನ್ಕ್ವಿಲಾಬ್ ಎಂಬಂಥ ಪತ್ರಿಕೆಯನ್ನು ಹೊರಡಿಸಿದವರು ಯಾರು? ಆಯ್ಕೆಗಳು ಭಗತ್ ಸಿಂಗ್, ಸಾವರ್ಕರ್, ಮಹಾತ್ಮ ಗಾಂಧಿ, ಅಬ್ದುಲ್ ಹಮೀದ್ ಅನ್ಸಾರಿ. ಸ್ನೇಹಿತರೆ, ಈ ಇನ್ಕ್ವಿಲಾಬ್ ಎಂಬಂಥ ಪತ್ರಿಕೆಯನ್ನು ಹೊರಡಿಸಿದವರು ಅಬ್ದುಲ್ ಹಮೀದ್ ಅನ್ಸಾರಿ ಅವರು ಉರ್ದು ಭಾಷೆಯಲ್ಲಿ ಹೊರಡಿಸಿರುತ್ತಾರೆ. ಸೊ ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ 2026-27 ಕರ್ನಾಟಕ ಬಜೆಟ್ನ ಒಟ್ಟು ಗಾತ್ರ ಎಷ್ಟು? 2027 ಕರ್ನಾಟಕ ಬಜೆಟ್ ಒಟ್ಟು ಗಾತ್ರ ಎಷ್ಟು? ಆಯ್ಕೆಗಳು ನೋಡುವುದಾದರೆ 4.50 lakh ಕೋಟಿ, 5 ಲಕ್ಷ ಕೋಟಿ, 4.48 ಲಕ್ಷ ಕೋಟಿ, 6.20 ಲಕ್ಷ ಕೋಟಿ. ಸೊ ಸ್ನೇಹಿತರೆ, 2026-27 ಕರ್ನಾಟಕದ ಒಟ್ಟು ಬಜೆಟ್ನ ಗಾತ್ರ ಏನಪ್ಪ ಅಂತಂದ್ರೆ ಸುಮಾರು 4.48 ಲಕ್ಷ ಕೋಟಿ ರೂಪಾಯಿ ಆಗಿರುತ್ತದೆ. ಸೊ ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದು? ಪ್ರಶ್ನೆ ಏನಪ್ಪ ಅಂತಂದರೆ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದು?
ಆಯ್ಕೆಗಳು ಬ್ರೋಮಿನ್, ಕ್ಲೋರಿನ್, ಪಾದರಸ, ಕ್ಲೋರಿನ್. ಸ್ನೇಹಿತರೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಅಲೋಹ ಯಾವುದಪ್ಪ ಅಂತಂದ್ರೆ ಅದು ಬ್ರೋಮಿನ್ ಆಗಿರುತ್ತದೆ. ಅದೇ ರೀತಿಯಾಗಿ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಲೋಹ ಅಂದ್ರೆ ಏನಪ್ಪ ಅಂತಂದ್ರೆ ಅದು ಪಾದರಸ ಆಗಿರುತ್ತದೆ. ಸೊ ಇಲ್ಲಿ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಲೋಹ ಯಾವುದಪ್ಪ ಅಂತಂದ್ರೆ ಅದು ಬ್ರೋಮಿನ್ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಹಸಿರು ಮನೆ ಪರಿಣಾಮ ಮೊದಲು ಪ್ರಸ್ತಾಪಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ಹಸಿರು ಮನೆ ಪರಿಣಾಮ ಮೊದಲು ಪ್ರಸ್ತಾಪಿಸಿದವರು ಯಾರು? ಆಯ್ಕೆಗಳು ಜೋಸೆಫ್, ಜೇಮ್ಸ್, ರಚೆಲ್ ಹ್ಯಾನ್ಸನ್, ಯಾರು ಅಲ್ಲ. ಸ್ನೇಹಿತರೆ, ಮೊದಲ ಬಾರಿ ಏನಪ್ಪಾ ಅಂತಂದ್ರೆ ಹಸಿರು ಮನೆ ಪರಿಣಾಮ ಕುರಿತಾಗಿ ಪ್ರಸ್ತಾಪಿಸಿದವರು ಜೋಸೆಫ್ ಆಗಿರುತ್ತಾರೆ. ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿ ಯಾವುದು? ಸ್ನೇಹಿತರೆ, ಭಾರತದಲ್ಲಿ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿ ಯಾವುದು? ಆಯ್ಕೆಗಳು ಅಶೋಕ ಚಕ್ರ, ವೀರಚಕ್ರ, ಪರಮವೀರ ಚಕ್ರ, ಕೀರ್ತಿ ಚಕ್ರ. ಸೊ ಭಾರತದಲ್ಲಿ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿ ಯಾವುದಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪಾ ಅಂತಂದ್ರೆ ಪರಮವೀರ ಚಕ್ರ ಪ್ರಶಸ್ತಿ ಆಗಿರುತ್ತದೆ. ಸೊ ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿದೆ. ಇದಿಷ್ಟೇನಪ್ಪ ಅಂತಂದ್ರೆ ಈ ದಿನಕ್ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಂಡಿದ್ದೇವೆ ಸ್ನೇಹಿತರೆ.